ಸೊ ಹಲೋ ಕರುನಾಡು ಅಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾರ್ಮಲ್ ಆಗಿ ನಾನು ಕಾರ್ ರಿವ್ಯೂ ಮಾಡ್ತಾ ಇಲ್ಲ, ಕಾರ್ ಬಗ್ಗೆ ಏನು ವಿಡಿಯೋಸ್ ಮಾಡ್ತಾ ಇಲ್ಲ. PS5 ತಗೊಂಡಿದ್ದೀನಿ ಗೈಸ್ ಫೈನಲಿ. ಸೊ ಇದ್ರ ಮೇಲೆ ನನಗೆ ತುಂಬಾ ಜಾಸ್ತಿ ಏನು ಇಂಟ್ರೆಸ್ಟ್ ಇರಲಿಲ್ಲ ಆಕ್ಚುಲ್ ಆಗಿ, ಹಾನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದಾನು GTA ಅನ್ನ ಒಂದೇ ಗೇಮ್ ಆಡಿರೋದು, ಬೇರೆ ಏನ್ ಯಾವ್ದು ಆಡಿಲ್ಲ. ಕಾಲ್ ಆಫ್ ಡ್ಯೂಟಿ ಆಗಿರ್ಬೋದು, ಮಧ್ಯದಲ್ಲಿ ಕೋವಿಡ್ ಟೈಮಲ್ಲಿ PUBG ಆಡ್ತಿದ್ದೆ, ಆಮೇಲೆ ಅದು ಬ್ಯಾನ್ ಆಗೋಯ್ತು, ಸದ್ಯಕ್ಕೆ ಅದು ಸಿಗ್ಲಿಲ್ಲ. ಬಟ್ ಇದನ್ನ ತಗೊಳ್ಳೋದಕ್ಕೆ ಒಂದ್ ಬಿಗ್ಗೆಸ್ಟ್ ರೀಸನ್ ಅಂದ್ರೆ GTA 6. ಸೊ ಚೈಲ್ಡ್ಹುಡ್ ಡೇಸ್ ಇಂದ ನಾನು PC-ಲಿ GTA Vice City ಆಡ್ಕೊಂಡೇ ಬಂದಿದ್ದೀನಿ, ಸ್ಯಾನ್ ಆಂಡ್ರಿಯಾಸ್ ಇತ್ತಲ್ಲ. ಸೊ ನಾನೇನ್ ಪ್ರೋ ಲೆವೆಲ್ ಗೇಮರ್ ಅಲ್ಲ, ಬಟ್ ಸ್ಟಿಲ್ ಐ ಯೂಸ್ ಟು ಲವ್ ದೋಸ್ ಗೇಮ್ಸ್. GTA ಅನ್ನೋದು ಒಂಥರ ಡ್ರೀಮ್ ಆಗಿ ಹೋಗಿತ್ತು ಚೈಲ್ಡ್ಹುಡ್ ಇಂದಾನು, ಒಂದು ಫ್ಲಾಗ್ಶಿಪ್ ವರ್ಷನ್ ಅಲ್ಲಿ ಆಡ್ಬೇಕು ಅಂತ. PS5 ಏನಕ್ಕೆ ತಗೊಂಡ್ರೆ ಅಂದ್ರೆ GTA 6 ಅನೌನ್ಸ್ ಮಾಡಿದ್ರಲ್ಲ, ಅವಾಗ ನನ್ನ ಫ್ರೆಂಡ್ ಒಬ್ಬ ಸ್ಕಂದ ಅಂತಿದ್ದಾನೆ, ಅವ್ನು ಹೇಳಿದ್ ನನಗೇನಂದ್ರೆ PS5 ಇದ್ರೆ ಮಾತ್ರ GTA 6 ಆಡಕ್ಕಾಗೋದು, PC-ಲಿ ಆಗಲ್ಲ ಅಂತ. ಸೊ ಯೂಶಲಿ ನಾವು GTA 5 ಅಂದ್ರೆ ಕ್ರ್ಯಾಕ್ಟ್ ವರ್ಷನ್ ಡೌನ್ಲೋಡ್ ಮಾಡ್ಕೊಂಡು PC-ಲಿ ಆಡ್ತಿದ್ವಿ, ಬಟ್ ಈಗ ಆ ತರ ನಡೆಯಲ್ಲ. 6 ಅಂದ್ರೆ PS5 ಇರಲೇಬೇಕು. ಸೊ ಆಗಿದಾಗ್ಲಿ ತುಂಬಾ ದಿನದಿಂದ ಪ್ಲಾನ್ ಮಾಡಿದೀನಿ ಅಂತ ಫೈನಲಿ ಐ ಬಾಟ್ PS5. ಇದು ಬಂದು ಡಿಜಿಟಲ್ ವರ್ಷನ್, ಅಂಡ್ ಇದನ್ನ ಪರ್ಚೇಸ್ ಮಾಡೋದಕ್ಕೆ ಒಂದು ದೊಡ್ಡ ಹೋಲ್ ಬಿಗ್ ಸ್ಟೋರಿನೇ ಇದೆ. ನಾನ್ ಪ್ಲಾನ್ ಮಾಡಿದ್ದು 15 ಡೇಸ್ ಇಂದ. ಸೊ ಇನ್ಸ್ಟಾಗ್ರಾಮ್ ನೋಡ್ಬೇಕಾದ್ರೆ ಎಲ್ಲಾ ಕಡೆ GTA 6 ಅಂತ ಬರ್ತಿತ್ತು, ನನಗೂ ಇಂಟ್ರೆಸ್ಟ್ ಜಾಸ್ತಿ ಆಯ್ತು. ಅದಾದ್ಮೇಲೆ ಪರ್ಚೇಸ್ ಮಾಡೋಣ ಅಂತ ಆನ್ಲೈನ್ ಫಸ್ಟ್ ಅಮೆಝಾನ್ ಅಲ್ಲಿ ಹೋಗಿ ಹುಡುಕ್ತೆ, ಸಿಗ್ಲಿಲ್ಲ. ಗೊತ್ತಲ್ಲ ನಮ್ ಗೇಮರ್ ಸ್ಕಂದಂಗ್ ಫೋನ್ ಮಾಡಿದೆ, ಸ್ಕಂದ ಹೇಳಿದ್ದೇನಂದ್ರೆ ಎಲ್ಲಾ ಕಡೆ ಔಟ್ ಆಫ್ ಸ್ಟಾಕ್ ಆಗಿದೆ ಮಚ್ಚ, ಎಲ್ಲೂ ಸಿಗ್ತಾ ಇಲ್ಲ, ಈಗ ಸಿಕ್ಕಿದ್ರೆ ಲಕ್ಕು ಅಂದ. ಸೋನಿ ಸೆಂಟರ್ಗೆ ಫೋನ್ ಮಾಡಿದೆ, ಸೋನಿ ಸೆಂಟರ್ ಅಲ್ಲಿ ಹೇಳಿದ್ ಒಂದೇ ಮಾತು, ಸರ್ ನಾವು ಸ್ಟಾಕ್ ನೋಡೆ ಒಂದೂವರೆ ತಿಂಗಳಾಗಿದೆ, ಯಾವುದೇ ಕಾರಣಕ್ಕೂ ಬರ್ತಾ ಇಲ್ಲ ನಮ್ಗೀಗ, ನೋಡೋಣ ಬಂದ್ರೆ ಫೋನ್ ಮಾಡ್ತೀವಿ, ಇಲ್ಲೇ ಇರಲಿಲ್ಲ ಅಂತ. ಅಲ್ಲೂ ಕತೆ ಮುಗೀತು. ಅದಾದ್ಮೇಲೆ ಎಲ್ಲಾ ಕಡೆ ರಿಸರ್ಚ್ ಮಾಡಿದೆ, ಏನೋ ಬ್ಲಿಂಕಿಟ್ ಮತ್ತೆ ಪ್ಲೇ ಸ್ಟೇಷನ್ ಅವರು ಕೊಲಾಬ್ರೇಟ್ ಆಗಿದ್ದಾರೆ, ಬ್ಲಿಂಕಿಟ್ ಅಲ್ಲಿ ಸಿಗುತ್ತೆ ಅಂತ. ಸೊ ಅಲ್ಲೋಗಿ ಹುಡುಕ್ತೆ, ಅಲ್ಲೂ ಸಿಗ್ಲಿಲ್ಲ. ಆಮೇಲೆ ಬ್ಯಾಂಗ್ಳೂರಲ್ಲಿ ಮಾಲ್ ಆಫ್ ಏಷ್ಯಾದಲ್ಲಿ ಒಂದು ಸ್ಟೋರ್ ಇದೆ, ಅಲ್ಲಿ ಅವ್ರಿಗೆ ಕಾಲ್ ಮಾಡಿದೆ, ಅವ್ರು ಕಾಲ್ ಪಿಕ್ ಮಾಡ್ತಾನೆ ಇರಲಿಲ್ಲ. ಸೊ ಅಲ್ಲೂ ಹೋಪ್ಸ್ ಡೌನ್ ಆಯ್ತು. ಅಂಡ್ ನನ್ನ ಫ್ರೆಂಡಿಗೆ ಕಳಿಸಿದ್ದೆ ಮಾಲ್ ಆಫ್ ಏಷ್ಯಾದಲ್ಲಿ, ಅಲ್ಲೋಗಿ ಕೇಳಿದಾಗ ಸಿಗಲ್ಲ ಅಂದ್ರಂತೆ, ಗಾನ್. ಬ್ಯಾಂಗ್ಳೂರಲ್ಲಿ ಅಲ್ಲೂ ಸೋನಿ ಸೆಂಟರ್ಗಳಿತ್ತು ಒಂದು 4-5, ಒಂದೊಂದು ಸೆಂಟರ್ಗೂ ಫೋನ್ ಮಾಡಿ ಕೇಳಿದ್ದೀನಿ, ಎಲ್ಲೂ ಸಿಗ್ಲಿಲ್ಲ. ಅದಾದ್ಮೇಲೆ ಫುಲ್ ಡಿಸಪಾಯಿಂಟ್ಮೆಂಟ್. ಒಂದು ವಾರ ಎಲ್ಲೆಲ್ಲಿ ಬೇಕು ಎಲ್ಲಾ ಕಡೆ ಹುಡುಕಿದ್ದೀನಿ, ಸಿಗ್ಲಿಲ್ಲ. ಎರಡೇ ಆಪ್ಷನ್ ಇದ್ದಿದ್ದು, ಒಂದು ಇಂಡಿಯಾಲೇ ವೇಟ್ ಮಾಡಿ ಪರ್ಚೇಸ್ ಮಾಡಬೇಕು, ಇಲ್ಲಾಂದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿನಲ್ಲಿ ಯಾರಾದ್ರೂ ದುಬೈ ಇದ್ರೆ, ದುಬೈಲಿ ಇದ್ರೆ ಅವ್ರ ಹತ್ರ ತರಿಸ್ಕೊಳ್ಳೋಣ ಅಂತ. ಓಕೆ, ಒಂದು 60% ದುಬೈದಾನೆ ತರಿಸೋದು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಇದ್ದೆ ನಾನು. ಅದಾದ್ಮೇಲೆ ರೀಲ್ಸ್ ನೋಡ್ಬೇಕಾದ್ರೆ ಗೊತ್ತಾಯ್ತು, ಕ್ರೋಮಾ ಮತ್ತೆ ರಿಲಯನ್ಸ್ ಡಿಜಿಟಲ್ ಅಲ್ಲಿ ಪ್ರೀ ಆರ್ಡರ್ ತಗೋತಾ ಇದಾರೆ, ಅಂದ್ರೆ ಬುಕಿಂಗ್ ಮಾಡ್ಕೊಂಡು ಒಂದು 30-40 ಡೇಸ್ ಅಲ್ಲಿ ಕೊಡ್ತಾರೆ ಅಂತ. ಪ್ರಾಬಬಲಿ 1 ವೀಕ್ ಬಿಫೋರ್ ಹೋದೆ ನಾನು ರಿಲಯನ್ಸ್ ಡಿಜಿಟಲ್ಗೆ. ಅಂಡ್ ಇವನ್ ಹೇಳ್ಬೇಕಿರೋದೇನಂದ್ರೆ ಈ PS5 ತಗೊಂಡು ನಾನು ಆಲ್ಮೋಸ್ಟ್ 4 ಡೇಸ್ ಆಗಿದೆ. 4 ಡೇಸ್ ಇಂದ ನಾನು ಇನ್ನ ಸೀಲೆ ಓಪನ್ ಮಾಡಿಲ್ಲ, ಇದ್ರದ್ದು ಟೈಮ್ ಇಲ್ಲ. ಏನಕ್ಕೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಅಪ್ಡೇಟ್ ಮಾಡ್ಬೇಕಿತ್ತು, ಅಂಡ್ ತುಂಬಾನೇ ಬಿಸಿ ಆಗಿ ಹೋಗಿದ್ದೀನಿ. ಮೋಸ್ಟ್ಲಿ PS5 ತಗೊಂಡು ಅದೇ ದಿನ ಓಪನ್ ಮಾಡದೇ ಇರೋ ಒಬ್ಬ ಹುಡುಗ ಅಂದ್ರೆ ನಾನೇ ಅನ್ಸುತ್ತದು. 4 ದಿನ ಹಂಗೆ ಇಟ್ಟಿದ್ದೀನಿ ಮನೇಲಿ, ಬಾಕ್ಸ್ ಟಚ್ಚೇ ಮಾಡಿಲ್ಲ. ಇವತ್ತು 4 ಡೇಸ್ ಆದ್ಮೇಲೆ ವಿಡಿಯೋ ಮಾಡ್ತಾ ಇರೋದು. ಇವನ್ ಬಿಲ್ಲು ಕಾರಲ್ಲೇ ಇತ್ತು, ಈಗ ಕಾರಲ್ಲಿ ವಿಡಿಯೋ ಮಾಡೋಣ ಅಂತ ಬಂದಲ್ಲ, ಅವಾಗ ಎತ್ಕೊಂಡಿದ್ದೀನಿ. ಓಕೆ, ಕತೆ ಹೇಳ್ತೀನಿ. ರಿಲಯನ್ಸ್ ಡಿಜಿಟಲ್ಗೆ ಹೋದೆ. ರಿಲಯನ್ಸ್ ಡಿಜಿಟಲ್ ಅಲ್ಲಿ ಯಾವುದೇ ತರದ ಗ್ಯಾರಂಟಿನೇ ಕೊಡ್ಲಿಲ್ಲ ನನಗೆ, ಸೇಯಿಂಗ್ ದಟ್ ಸರ್ ಈಗ ಬುಕ್ ಮಾಡಿದ್ರು ಯಾವಾಗ ಬರುತ್ತೆ ಏನು ಅಂತಾನೆ ಗೊತ್ತಿಲ್ಲ, ಎಸ್ಪೆಷಲಿ ಪ್ರೈಸ್ ಹೈಕ್ ಆಗ್ತದೆ ಈಗ, ರ್ಯಾಮ್ದು ಪ್ರೈಸಸ್ ಎಲ್ಲ ಜಾಸ್ತಿ ಆದ್ಮೇಲೆ ಅಂತ. ಸೊ ಆಟೋಮೆಟಿಕಲಿ ಪುನಃ ಫಿಕ್ಸೇ ಆಗೋದೆ ನಾನು, ಯಾವುದೇ ಕಾರಣಕ್ಕೂ ಇಂಡಿಯಾಲ್ ಸಿಗಲ್ಲ, ದುಬೈಯಿಂದಾನೇ ತರಿಸ್ಬೇಕು ಅಂತ. ಮನೇಲಿ ಹೇಳ್ದೆ ಬಂದು ದುಬೈಲೇ ತಗೊಳ್ಳೋಣ, ಇಂಡಿಯಾಲಿ ಆಗ್ತಾ ಇಲ್ಲ, ಸಿಗೋದೇ ಇಲ್ಲ ಅಂತ. ಅಂಡ್ ಅಗೇನ್ ರಿಲಯನ್ಸ್ ಡಿಜಿಟಲ್ಗೆ ಹೋದಾಗ ಬೇಜಾರಾಗಿ ಸೋನಿ ಸೆಂಟರ್ ಪುನಃ ಕಾಲ್ ಮಾಡಿದ್ದೆ, ಸರ್ ಬಂತ ಏನಾದ್ರು ಅಂತ. ಅವ್ರು ಅಂದ್ರೆ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಇನ್ನ ನಮ್ಮ ಹತ್ರ ಬಂದಿಲ್ಲ, ಬಂದ್ರೆ ನೋಡೋಣ ಫೋನ್ ಮಾಡ್ತೀವಿ ಅಂತ. ರಿಲಯನ್ಸ್ ಡಿಜಿಟಲ್ ಇಂದ ಬಂದು 2 ಅವರ್ಸ್ಗೆ ಮನೇಲಿ ಕಾಲ್ ಬಂತು ಸೋನಿ ಸೆಂಟರ್ ಇಂದ, ಸರ್ 2 ಪೀಸ್ ಬಂದಿರೋದು ಬೇಕಾ ನಿಮ್ಗೆ ಅಂತ. ಇಮಿಡಿಯೇಟ್ಲಿ ವಿತಿನ್ 10 ಮಿನಿಟ್ಸ್ ಸೋನಿ ಸೆಂಟರ್ಗೆ ಹೋದೆ. ಸೋನಿ ಸೆಂಟರ್ಗೆ ಹೋಗಿ ಬಾಕ್ಸ್ ಕಾಣಿಸ್ತು, ಬಾಕ್ಸ್ ಸೈಡಲ್ಲಿ ಇಟ್ಟಿದ್ರು, ಬಾಕ್ಸ್ನ ಯಾವುದೇ ಕಾರಣಕ್ಕೂ ಮುಟ್ಟಿಲ್ಲ, ಹೋಗಿ ಬಿಲ್ ಹಾಕಿಸ್ದೆ. ಇದು ಬಂದು ನನಗೆ 50,000 ರುಪೀಸ್ ಆಯ್ತು ಡಿಜಿಟಲ್ ವರ್ಷನ್. ಆಕ್ಚುಲಿ ಪ್ರೈಸ್ ಹೈಕ್ ಆಗ್ತಿದ್ದು ಒಂದು 15,000 ಅಂತ ಹೇಳಿದ್ರು, ಬಟ್ ಲಕಿಲಿ ಐ ಗಾಟ್ ದಿಸ್ ಪೀಸ್ ಆಟ್ 50,000 ರುಪೀಸ್. ಅದಾದ್ಮೇಲೆ ಬಿಲ್ ಮಾಡಿದೆ, ಇನ್ನೊಂದು ಪೀಸ್ ಇತ್ತು, ಅದಕ್ಕೆ ತುಂಬಾ ಜನ ಬಂದಿದ್ರು ನಮಗೂ ಬೇಕು ಅಂತ. ಬಟ್ ನನ್ನ ಫ್ರೆಂಡ್ ಒಬ್ಬ ಬ್ಯಾಂಗ್ಳೂರಲ್ಲಿ ಇದ್ದ, ಅವ್ನು ಪರ್ಚೇಸ್ ಮಾಡಬೇಕು ಅಂದಾಗ ಅದನ್ನು ಬ್ಲಾಕ್ ಮಾಡಿದೆ. 2 ಪೀಸಸ್ ನನಗೆ ಸಿಕ್ತು. ಸೊ ಸ್ಟೋರಿ ಅಲ್ಲಿ ತನಕ ಕಂಪ್ಲೀಟ್ ಆಗಿದೆ. PS5 ಸೀದಾ ತಗೊಂಬಂದು ಮನೇಲಿ ಇಟ್ಟಿದ್ದೀನಿ. ಈಗ ಇದನ್ನ ಯಾವ ತರ ನಾನು ಗೇಮ್ ಪ್ಲೇ ಮಾಡಬೇಕು, ಸ್ಟ್ರೀಮ್ ಮಾಡಬೇಕು ಅನ್ನೋ ಪ್ಲಾನ್ಸ್ ಇದೆ ನನಗೆ. ಫಸ್ಟ್ GTA 5 ನ ಎಕ್ಸ್ಪ್ಲೋರ್ ಮಾಡಿ, ಅದಾದ್ಮೇಲೆ Forza Horizon 6 ಬಿಟ್ಟಿದ್ದಾರೆ, ಅದನ್ನ ಸ್ವಲ್ಪ November 19ಗೆ ಪ್ರೀ ಬುಕ್ ಮಾಡ್ಬೇಕು ಇದನ್ನ. November 19ಗೆ GTA 6 ನ ಪ್ರೀ ಬುಕ್ ಮಾಡಬೇಕು. ಸೊ ಅದಕ್ಕೆ
ಹ್ಯಾವ್ ಟು ಸ್ಪೇರ್ 7,500 rupees. ಈಗ ನನಗೆ ಹೆಚ್ಚು ಕಮ್ಮಿ ಅಂದ್ರೂ ಇದಕ್ಕೆ 50,000 ಐ ಹ್ಯಾವ್ ಪೇಡ್. ಅಗೇನ್ GTA 6ಗೆ ಪ್ರೀ ಬುಕ್ ಮಾಡಬೇಕು ಅಂದರೆ 7,500, 57,500 ಆಯಿತು. ಅದಾದ್ಮೇಲೆ GTA 5 ಪರ್ಚೇಸ್ ಮಾಡಬೇಕು, Forza Horizon 6 ಪರ್ಚೇಸ್ ಮಾಡಬೇಕು, ಇನ್ನು ಫ್ರೆಂಡ್ಸ್ ಒಂದು 2-3 ಗೇಮ್ ಎಕ್ಸ್ಟ್ರಾ ಹೇಳಿದ್ದಾರೆ. ಎಲ್ಲ ಸೇರಿಸಿ ಐ ನೀಡ್ ಅನದರ್ 20,000 ಟು ಇನ್ವೆಸ್ಟ್ ಆನ್ ದಿಸ್. 20,000 ಅಷ್ಟೇ ಅಲ್ಲ, ಅದಾದ್ಮೇಲೆ ಆ್ಯಂಡ್ ಈ PS5 ತಗೊಂಡಾಗ ನಾನು ಸ್ಟ್ರೀಮ್ ಮಾಡಬೇಕು ಅಂತ ಪ್ಲಾನ್ ಹೇಳಿದ್ನಲ್ಲ. ಸೊ ಅವಾಗ ನನಗೆ ಏನು ಅನ್ಕೊಂಡಿದ್ದೆ, ಸುಮ್ಮನೆ PS5 ತಗೊಂಡ್ಮೇಲೆ ಒಂದು ಮಾನಿಟರಿಗೆ ಕನೆಕ್ಟ್ ಮಾಡಿ ಹಂಗೆ ಯೂಟ್ಯೂಬ್ ಲೈವ್ ಪ್ಲೇ ಮಾಡ್ಬೋದು ಅಂತ. ನನಗೆ ಗೊತ್ತಿರಲಿಲ್ಲ, ಬಂದು ಎಲ್ಲ ಚೆಕ್ ಮಾಡೋದು ಗೊತ್ತಾಯ್ತು. ಸ್ಟ್ರೀಮಿಂಗಿಗೆ ಕಾರ್ಡ್ ತಗೋಬೇಕು, ಕ್ಯಾಪ್ಚರ್ ಕಾರ್ಡ್ ತಗೋಬೇಕು ಅಂತ. ದಟ್ ವಿಲ್ ಕಾಸ್ಟ್ 22,000. ಕ್ಯಾಪ್ಚರ್ ಕಾರ್ಡ್ ಆದ್ಮೇಲೆ ಇನ್ನೊಂದು PC ಬೇಕು. ಅಂದ್ರೆ ಈಗ ನಾನು ಟಿವಿಲಿ ಪ್ಲೇ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ PS5 ಇಂದ ಟಿವಿಗೆ ಹೋಗುತ್ತೆ, ಟಿವಿಯಿಂದ ಅದೇ ಇನ್ಪುಟ್ ಬಂದು ಒಂದು ಲ್ಯಾಪ್ಟಾಪ್ PC-ಗೆ ಬಂದು ಲೈವ್ ಮಾಡಬೇಕು. ಓಕೆ, ನನ್ನ ಹತ್ರ PC ಇದೆ, ಮ್ಯಾಕ್ ಮಿನಿ ಇದೆ, ನೋ ಪ್ರಾಬ್ಲಮ್. ಬಟ್ ಅದನ್ನ ಸ್ಟೋರ್ ಮಾಡೋದಕ್ಕೆ ಸ್ಟೋರೇಜ್ ಇಲ್ಲ ಮ್ಯಾಕ್ ಮಿನಿಲಿ. 256 GB ಅಷ್ಟೇ ಇರೋದು. ಏನಾದರೂ ಅಕಸ್ಮಾತ್ ನಾನು ರೆಕಾರ್ಡ್ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಅಗೇನ್ ಐ ಹ್ಯಾವ್ ಟು ಬೈ SSD. ದಟ್ ವಿಲ್ ಕಾಸ್ಟ್ ಮೀ 12,000 rupees. ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ಕಂದ ಹೇಳ್ದ, ನಿಮ್ಮ ಮನೆ ಟಿವಿಗೆ ಸಪೋರ್ಟ್, ನಮ್ಮ ಮನೆ ಟಿವಿ ಬಂದು 4K ಇರೋದು, ಬಟ್ ಅದಕ್ಕೆ ಸಪೋರ್ಟ್ ಆಗಲ್ವಂತೆ. ಅಂದ್ರೆ ಇದ್ರದ್ದು ರಿಫ್ರೆಶ್ ಹರ್ಟ್ಸ್ ಇಲ್ಲೇ ಬರ್ದಿದ್ದಾರೆ. 4K 120 FPS ಇದೆ. ನಾರ್ಮಲ್ ಸ್ಯಾಮ್ಸಂಗ್ ನಮ್ಮ ಮನೇಲಿರೋ 4K ಟಿವಿ ಅಷ್ಟೊಂದು FPS ಸಪೋರ್ಟ್ ಮಾಡಲ್ಲ. ಸೊ ಅಗೇನ್ ಮಾನಿಟರ್ನ ಚೇಂಜ್ ಮಾಡಬೇಕು. ಈಗ ಮ್ಯಾಕ್ ಮಿನಿ ಕನೆಕ್ಟ್ ಮಾಡಿರೋ ಮಾನಿಟರ್ ಅದು ಜಾಸ್ತಿ 100 Hz ಮೇಲೆ ಹೋಗಲ್ಲ. ಇನ್ನೊಂದು ಮಾನಿಟರ್ ತಗೋಬೇಕು. ಸರಿಗ್ ಬೀಳುತ್ತೆ ಮಾತ್ರ ಬ್ಲೇಡ್. PS5 ತಗೊಂಡು ಅಕಸ್ಮಾತ್ ಲೈವ್ ಸ್ಟ್ರೀಮ್ ಮಾಡ್ತೀನಿ, ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀನಿ ಅಂದ್ರೆ ಯು ನೀಡ್ ಅನದರ್ 60,000-70,000 rupees ಎಕ್ಸ್ಟ್ರಾ ಅಪಾರ್ಟ್ ಫ್ರಮ್ ದಿಸ್ PS5 ಕನ್ಸೋಲ್. ನೋಡೋಣ, ಸ್ಟಾರ್ಟಿಂಗ್ ಈಗ ಅನ್ಬಾಕ್ಸ್ ಮಾಡಬೇಕು, ಆಮೇಲೆ ಇದನ್ನ ಯಾವ ತರ ಸೆಟ್ ಮಾಡಿ ಏನ್ ಮಾಡಬೇಕು ಐ ಡೋಂಟ್ ನೋ ಎನಿಥಿಂಗ್. ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಕೂತ್ಕೊಂಡು. ಸೊ ಇವತ್ತು ಡೇಟ್ ಬಂದು 29th. ನಾಳೆ ಟಾಟಾ CRI ಈವೆಂಟ್ ಇದೆ, ಅನ್ವೀಲ್ ಆಗ್ತಾ ಇದೆ. ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ. ಸೊ ಈ ಗೇಮ್ನ ನಾನು ಯಾವುದೇ ಕಾರಣಕ್ಕೂ ಇನ್ನು 2 ದಿನ ಆಡೋಕ್ಕಾಗಲ್ಲ. 30 ಮತ್ತೆ 1st ನಾನು ಮುಂಬೈಲೇ ಇರ್ತೀನಿ. ಇವತ್ತು ಏನೇ ಇದ್ರು ಈ ವಿಡಿಯೋ ಬಗ್ಗೆ ಹೇಳಿದ್ದೀನಿ, ಒಂದು ವಿಡಿಯೋ ಬರುತ್ತೆ. ನಾಳೆ CR ಅದು ಕಾಂಟೆಂಟ್ ಬರುತ್ತೆ. ಅದಾದ್ಮೇಲೆ ಪುನಃ ಇದ್ರದ್ದು ಅನ್ಬಾಕ್ಸಿಂಗ್ ಅದು ಇದು ಅನ್ಕೊಂಡು ಮಾಡಬೇಕು. ಹಳೇದು ಟೈಗೂನ್ ವಿಡಿಯೋ ಇದೆ, ಹೋಂಡಾ ಸಿಟಿ ವಿಡಿಯೋ ಅಪ್ಲೋಡ್ ಮಾಡಿದೆ, ಸುಮಾರು ಪೆಂಡಿಂಗ್ ಇರೋದನ್ನ ಆದಷ್ಟು ನಾಳಿದ್ದೆಲ್ಲ ಬಿಡ್ತಾ ಇರ್ತೀನಿ. ಓಕೆ ಗೈಸ್, ಇನ್ನ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. PS5 ಬಗ್ಗೆನೇ ನಾನೇನು ಜಾಸ್ತಿ ಕಂಟೆಂಟ್ ಬಿಡಕ್ ಹೋಗಲ್ಲ. ಲೆಟ್ ಮಿ ಬಿ ಹಾನೆಸ್ಟ್ ವಿತ್ ಯು. ಕಾರ್ಸ್ ರಿಲೇಟೆಡ್ ಈಗ ನಾಳೆ CR ಇವೆಂಟ್ಗೆ ಹೋಗ್ತಾ ಇದ್ದೀನಿ. ಕಾರ್ ಯಾವ ತರ ಇದೆ ತೋರಿಸ್ತೀನಿ, ಈವೆಂಟ್ ಯಾವ ತರ ಇರುತ್ತೆ. ಸೊ ನಾನು ರಿವ್ಯೂಸ್ ಮಾಡಿ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಜನಕ್ಕೆ ಹೆಂಗಾಗಿದೆ ಅಂದ್ರೆ ಬರೀ ರಿವ್ಯೂಸ್ ನೋಡ್ತಾ ಇಲ್ಲ, ದೇ ವಾಂಟ್ ಸಮ್ ಕೈಂಡ್ ಆಫ್ ಎಂಟರ್ಟೈನ್ಮೆಂಟ್. ಏನಾದರೂ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ಆಬ್ವಿಯಸ್ಲಿ ನಾನು ಕೊಡ್ತಾ ಇದ್ದೀನಿ ಕಾರ್ಸ್ ಬಗ್ಗೆ. ಬಟ್ ಬರೀ ಕಾರ್ಸ್ ಬಗ್ಗೆನೇ ತೋರಿಸೋದಕ್ಕಿಂತ ನಾನು ಈವೆಂಟ್ ಯಾವ ತರ ಅಟೆಂಡ್ ಮಾಡ್ತೀನಿ, ಒಂದು ಬ್ರ್ಯಾಂಡ್ ಕಾರ್ ಲಾಂಚ್ ಆದಾಗ ಯಾವ ತರ ಇರುತ್ತೆ, ಡ್ರೈವ್ ಇವೆಂಟ್ಗಳಾಗುತ್ತೆ. ಈಗ CR ಲಾಂಚ್ ಆದ್ಮೇಲೆ ಪುನಃ ಅದನ್ನ ನಮ್ ಬ್ರ್ಯಾಂಡ್ ಅವ್ರು ನಮ್ಗೆ ಓಡ್ಸಕ್ ಕೊಡ್ತಾರೆ. ಅದೆಲ್ಲ ಯಾವ ತರ ಇರುತ್ತೆ, ಒಂಥರ ಸೀರೀಸ್ ವ್ಲಾಗ್ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಯು ವಿಲ್ ಸಿ ಆನ್ ಯಾವತ್ತು ಅಪ್ಲೋಡ್ ಮಾಡ್ತೀನಿ, 29th 9 o'clock ಈ ವಿಡಿಯೋ ಬರುತ್ತೆ. ನಾಳೆ ಬೆಳಗ್ಗೆ ಪುನಃ ಏರ್ಪೋರ್ಟ್ ಅಲ್ಲಿ ವ್ಲಾಗ್ ಶುರು ಮಾಡ್ತೀನಿ. ಎವ್ರಿಥಿಂಗ್ ವಿಲ್ ಬಿ ಡನ್. ಸೊ ಯಾರೆಲ್ಲ PS5 ಫ್ಯಾನ್ ಬಾಯ್ಸ್ ಇದ್ದೀರಾ ಅಥವಾ ಗೇಮಿಂಗ್ ರಿಲೇಟೆಡ್ ಸ್ವಲ್ಪ ಎಕ್ಸ್ಟ್ರಾಡಿನರಿ ಪೀಪಲ್ ಇದ್ದೀರಾ, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಬಿಕಾಸ್ ಐ ಹ್ಯಾವ್ ನೋ ಐಡಿಯಾ ವಿತ್ ದಿಸ್ ಕನ್ಸೋಲ್ ಏನ್ ಮಾಡ್ಬೇಕು ಅಂತ. ಜಸ್ಟ್ TV ಕನೆಕ್ಟ್ ಮಾಡ್ತೀನಿ, ಗೇಮ್ ಪರ್ಚೇಸ್ ಮಾಡಿ ಆಡ್ತೀನಿ. ಅದ್ಬಿಟ್ಟು ಹೊಸ ಯಾವ್ದಾದ್ರು ಗೇಮ್ಸ್ ಇದ್ರೆ ಟ್ರೈ ಮಾಡ್ತೀನಿ. Forza Horizon 6 ಟ್ರೈ ಮಾಡಬೇಕು. ನನಗೆ Forza Horizon 5 ಇದ್ದಾಗ ತುಂಬಾ ಇಷ್ಟ ಆಯ್ತು ಆ ಗೇಮ್ ಬಗ್ಗೆ. ಬಟ್ 6 ಏನೋ ನಂಗೆ ಅಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಇಲ್ಲ. ನೋಡೋಣ, ಟ್ರಯಲ್ ಅಂಡ್ ಎರರ್ ಅದು. ಟಿಲ್ ದೆನ್ 9 minutes ವಿಡಿಯೋ ಮಾಡಿದ್ದೀನಿ ಇವತ್ತು. ಸೊ ಯೂಟ್ಯೂಬ್ ಅಲ್ಲಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಬಿಡಕ್ ಟ್ರೈ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ಏನು ರೆಗ್ಯುಲರ್ ಆಗಿ ಬರ್ತಾ ಇದೆ. ಯಾರೆಲ್ಲ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೀರಾ ನಿಮ್ಗೆ ಗೊತ್ತು, 2,23,000 ಫಾಲೋವರ್ಸ್ ಇದ್ದಾರೆ. ಫೇಸ್ಬುಕ್ ಅಲ್ಲಿ ಒಂದು ಎಡವಟ್ ಆಯ್ತು. ಫಸ್ಟ್ ಪೇಜ್ ಕ್ರಿಯೇಟ್ ಮಾಡಿದೆ, ಫೇಸ್ಬುಕ್ ಅಲ್ಲಿ ಫಸ್ಟ್ ಪ್ರೊಫೈಲ್ ಕ್ರಿಯೇಟ್ ಮಾಡಿದೆ. ಆಮೇಲೆ ಗೊತ್ತಾಗಿತ್ತು ಏನಂದ್ರೆ ಪ್ರೊಫೈಲ್ ಮಾನಿಟೈಸ್ ಆಗಲ್ಲ ಅಂತ. 40,000 ಫಾಲೋವರ್ಸ್ ಇತ್ತು ಪ್ರೊಫೈಲ್ಗೆ. ಅದಾದ್ಮೇಲೆ ಪೇಜ್ ಕ್ರಿಯೇಟ್ ಮಾಡಿದೆ. ಸುಮ್ಮನೆ ಕಂಟೆಂಟ್ ಮಾಡಿನೂ ಅದರಿಂದ ಏನು ಅರ್ನಿಂಗ್ಸ್ ಇಲ್ಲ ಅಂದ್ರೆ ಇಟ್ ಈಸ್ ಲೈಕ್ ವೇಸ್ಟ್. ಫೇಸ್ಬುಕ್ ಅಲ್ಲಿ ಎಸ್ಪೆಷಲಿ ಹೇಳ್ತಾ ಇರೋದು. ಸೊ ಮಾನಿಟೈಸ್ ಆಗ್ಲಿ ಅಂತ ಪೇಜ್ ಕ್ರಿಯೇಟ್ ಮಾಡಿದೆ. ಪೇಜ್ ಕ್ರಿಯೇಟ್ ಮಾಡಿದಾಗ ಅದಕ್ಕೆ 41,000 ಫಾಲೋವರ್ಸ್ ಆದ್ರು. ಆಮೇಲೆ ಪ್ರೊಫೈಲ್ಗೆ ಹೋಗಿ ಚೆಕ್ ಮಾಡಿದ್ದೀನಿ, ಪ್ರೊಫೈಲ್ ಮಾನಿಟೈಸ್ ಆಗೋಗಿದೆ. ಸೊ ಇದು ಏನಕ್ಕೆ ಈ ತರ ಅಡ್ವರ್ಟ್ ಮಾಡ್ಕೊಂಡೆ ಅಂತ ನನಗೆ ಗೊತ್ತಿಲ್ಲ. ಪ್ರೊಫೈಲಿಗೆ 40,000 ಫಾಲೋವರ್ಸ್ ಇದ್ದಾರೆ, ಪೇಜಿಗೆ 40,000 ಫಾಲೋವರ್ಸ್ ಇದ್ದಾರೆ. ಎರಡು ಸೇರಿಸಿದ್ರೆ 80,000. ಅದೊಂದು ಸ್ವಲ್ಪ ಸಾರ್ಟ್ ಔಟ್ ಮಾಡಬೇಕು. ಅಂಡ್ ಅದರಲ್ಲೂ ನಾನು ಶೇರ್ ಕೊಟ್ಬಿಟ್ಟಿದ್ದೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಏನೇ ರೀಲ್ ಅಪ್ಲೋಡ್ ಮಾಡಿದ್ರು ಅದು ಈಗ ಫೇಸ್ಬುಕ್ ಅಲ್ಲೂ ಬರುತ್ತೆ. ಅಂಡ್ ಯೂಟ್ಯೂಬ್ ವಿಡಿಯೋಸ್ ಫೇಸ್ಬುಕ್ ಅಲ್ಲಿ ನಾನೇನು
ಪುನಃ ರೀಶೇರ್ ಮಾಡಕ್ ಹೋಗಲ್ಲ. ಬಿಕಾಸ್ ಫೇಸ್ಬುಕ್ ಅಲ್ಲಿ ಇರೋ ಆಡಿಯನ್ಸೇ ಬೇರೆ, ಯಾರು ನಮ್ಮ ಜನರೇಷನ್ ಅವರು ಇಲ್ಲ, ಎಲ್ಲ ಎಬೋ 35-40 ಇಯರ್ಸ್ ಎಲ್ಲ ಅಂಕಲ್ ಆಂಟಿಗಳಿರೋದು ಫೇಸ್ಬುಕ್ ಅಲ್ಲಿ. ನೋ ನೀಡ್ ಆಫ್ ಲೆಂತಿ ವಿಡಿಯೋಸ್ ದೇರ್. ಯೂಟ್ಯೂಬ್ ಅಲ್ಲಿ PS5 ಬಗ್ಗೆ ಆಗಿರ್ಬೋದು, ಕಾರ್ಸ್ ಬಗ್ಗೆ ಅಂಡ್ ಈವೆಂಟ್ಸ್ ಬಗ್ಗೆ ಎಲ್ಲ ಕವರ್ ಮಾಡ್ತೀನಿ, ಡೈಲಿ ವ್ಲಾಗ್ ತರಾನು ಆಗಿರ್ಬೋದು. ಇನ್ಸ್ಟಾಗ್ರಾಮ್ ಅಲ್ಲಿ ಪ್ಯೂರ್ ಕಾರ್ ಕಂಟೆಂಟ್. ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಯಾವುದೇ ಕಾರಣಕ್ಕೂ PS5 ಬಗ್ಗೆ ಹೇಳಕ್ ಹೋಗಲ್ಲ, ಬಿಕಾಸ್ ಕಾರ್ ಆಡಿಯನ್ಸ್ ತುಂಬಾ ಸೀರಿಯಸ್ ಆಗಿದ್ದಾರೆ ಅದರಲ್ಲಿ. ನೋಡೋಣ, ಆದ್ರೆ ಒಂದು ಸಪ್ರೇಟ್ ಇನ್ಸ್ಟಾಗ್ರಾಮ್ ಪೇಜ್ ನ ಕ್ರಿಯೇಟ್ ಮಾಡಿ PS5 ಬಗ್ಗೆ ಬಿಡ್ಬೇಕಾ ಬೇಡವಾ ಅಂತ ನೀವೇ ಹೇಳಿ. ವ್ಯೂಸ್ ಯಾಕೋ ಡೌನ್ ಆಗಿದೆ ಯೂಟ್ಯೂಬ್ ಅಲ್ಲಿ, ಲೆಟ್ ಸಿ. ಏನಕ್ಕಂದ್ರೆ ರೆಗ್ಯುಲರ್ ಆಗಿ ಕಂಟೆಂಟ್ ನಾನು ಅಪ್ಲೋಡ್ ಮಾಡ್ತಾ ಇಲ್ಲ. 2 months ಅಲ್ಲಿ 2 ವಿಡಿಯೋಸ್ ಬಿಟ್ಟಿದ್ದೀನಿ. ಇನ್ನೇನು 50,000 ಸಬ್ಸ್ಕ್ರೈಬರ್ಸ್ ಇರೋರು ಎಲ್ಲರೂ ಡಿಸಪಾಯಿಂಟ್ ಆಗಿರ್ತಾರೆ. ಬಟ್ ನಾಳೆಯಿಂದ ಇನ್ನೇನು ಕಾಲೇಜ್ ಮುಗಿದು ಒಂದು ತಿಂಗಳೇ ಆಯ್ತು. ಬಟ್ ನಾಳೆಯಿಂದ ರೆಗ್ಯುಲರ್ ಆಗಿ ಕಾಂಟೆಂಟ್ ಕೊಡೋಕೆ ಶುರು ಮಾಡ್ತೀನಿ. ಅಗೇನ್ ಐ ಹ್ಯಾವ್ ಪ್ಲಾನ್ಸ್ ಟು ಬೈ ಅನದರ್ ಗ್ಯಾಜೆಟ್. ಅದೀಗಲೇ ಹೇಳೋದ, ನಾನು ಪರ್ಚೇಸ್ ಮಾಡಕ್ ಹೋಗ್ತೀನಲ್ಲ ಅವಾಗ್ಲಿಂದಾನೇ ವ್ಲಾಗ್ ಮಾಡ್ತೀನಿ. ಲೆಟ್ ಇಟ್ ಬಿ ಕೈಂಡ್ ಆಫ್ ಸರ್ಪ್ರೈಸ್ ಟು ಯು ಗೈಸ್. ಓಕೆ, ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 9 ಗಂಟೆಗೆ ವಿಡಿಯೋ ನೋಡಿ. ಅದಾದ್ಮೇಲೆ ಈಗ ಇದನ್ನ ಸೆಟಪ್ ಮಾಡಬೇಕು. ಸೆಟಪ್ ಮಾಡೋದು ನನಗೆ ಗೊತ್ತಿಲ್ಲ. ಲೆಟ್ಸ್ ಸಿ. ವಿಲ್ ಪರ್ಚೇಸ್ ಅಲ್ಲ, ಪ್ರೀ ಆರ್ಡರ್ GTA 6 ಟುಡೇ. ಬಾಯ್. ಇನ್ನ ಏನ್ ನೋಡ್ತಾ ಇದ್ದೀರಾ? ಆಫ್ ಮಾಡಿ.